ಸೀರಿಯಲ್ ಸಂತೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೋಮವಾರ ಸಂಚಿಕೆಯಲ್ಲಿ ನೀನಾದನ ಸೀರಿಯಲ್ ಏನಾಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ತುಂಬ ಜನ ನೋಡ್ತಿದ್ದೀರಾ, ಆದರೆ ಸಬ್ಸ್ಕ್ರೈಬೇ ಮಾಡ್ತಿಲ್ಲ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಕೂಡ ಸಪೋರ್ಟ್ ಮಾಡ್ದಂಗೆ ಇರುತ್ತೆ. ಇಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ನೀನಾದನ ಸೀರಿಯಲ್ಲು ಫಸ್ಟಿಗೆ ವೇದ ಇಲ್ಲಿ ತನ್ನ ತಾಯಿ ವಿಕ್ರಮ್ ಮತ್ತು ತನ್ನ ತಾಯಿಯ ಫೋಟೋನ ವಿಕ್ರಮ್ ತಾಯಿಯ ಫೋಟೋನ ಇಟ್ಕೊಂಡು ರೂಮಲ್ಲಿ ನೋಡ್ತಾ ಕೂತಿರ್ತಾಳೆ. ಅಂದರೆ ವಿಕ್ರಮ್ ಕುಡ್ದಮ್ಲಲ್ಲಿ ನಾನು ಈ ಥರ ತಯಾರಾಗಿದ್ದು ನಮ್ಮ ತಾಯಿ ಇಲ್ದಿರೋದಕ್ಕೆ, ಅವಳು ಬಿಟ್ಟೋದ್ಲು ನನ್ನನ್ನು, ನಮ್ಮ ತಾಯಿ ಇದ್ದಿದ್ರೆ ನಾನು ಈ ಥರ ರೌಡಿ ಆಗ್ತಿರ್ಲಿಲ್ಲ ವೇದ ಅಂತ ಹೇಳಿರ್ತಾನಲ್ವ, ಅದನ್ನು ನೆನ್ಪು ಮಾಡಿಕೊಂಡು ಅವಳು ತಾಯಿ ಫೋಟೋನ ನೋಡ್ತಾ ಕೂತಿರ್ತಾಳೆ. ಅಲ್ಲಿಗೆ ಸ್ನಾನ ಮುಗಿಸ್ಕೊಂಡು ವಿಕ್ರಮ್ ಬರ್ತಾನೆ. ವಿಕ್ರಮ್ ಬಂದು ಕಬೋರ್ಡನ್ನು ಓಪನ್ ಮಾಡಿ ನೋಡ್ತಾನೆ ಬಟ್ಟೆ ಹಾಕೊಳ್ಳೋಕ್ಕೆ ಅಂತ. ಅಲ್ಲಿ ಆತನ ಬಟ್ಟೆ ಇರಲ್ಲ. ಆಮೇಲೆ ಏನೇ ಮಾಡಿದೆ ನಾನು ಬ್ಲ್ಯಾಕ್ ಡೈಮಂಡ್ನ, ಅಂದರೆ ಅವ್ನು ಹಾಕೋದೆಲ್ಲ ಬರೀ ಕಪ್ಪು ಬಟ್ಟೆನಲ್ವಾ, ಅದಕ್ಕೆ ಏನೇ ಮಾಡಿದೆ ನಾನು ಬ್ಲ್ಯಾಕ್ ಡೈಮಂಡ್ನ, ಅಂದರೆ ಸುಟ್ಟಾಕ್ಬಿಟ್ಟ. ಏನೇ ಕಣ್ಣು ಪಿಳಿ ಬಿಡ್ತಿದ್ಯಾ, ನೀನು ಏನು ಅಂದ್ಕೊಂಡಿದ್ಯಾ ಅಂತಾನೆ. ನೀನು ಭಸ್ಮಾಸುರನ ತಂಗಿ ಅಂದ್ಕೊಂಡಿದ್ಯಾ, ಕೈ ಸಿಕ್ಕಿದ್ನೆಲ್ಲ ಸುಟ್ಟಾಕಕ್ಕೆ. ಫಸ್ಟ್ ಆಫ್ ಆಲ್ ನೀನು ಯಾರೇ ನನ್ನ ಬಟ್ಟೆ ಮುಟ್ಟಕ್ಕೆ ಪರ್ಮಿಷನ್ ಕೊಟ್ಟಿದ್ದು? ಮಾತಾಡದೆ ಈ ಸುಮ್ಮನೆ ಒಳ್ಳೆ ಈ ಕೊಳ್ಳಿದೇವನ್ ಥರ ನಿಂತಿದೆಯಲ್ಲ. ಈ ಹೆಂಗಸರು ಮನೆ ಸುಟ್ಟಾಕ್ತಾರೆ ಅನ್ನೋದನ್ನು ಕೇಳಿದ್ದೆ, ನೀನೇನೆ ಯಾವಾಗ ನೋಡಿದ್ರು ಬಟ್ಟೆನೇ ಟಾರ್ಗೆಟ್ ಮಾಡ್ತೀಯಾ ಅಂತೇಳಂತಾನೆ. ನಿನಗೇನಾದರೂ ಧೈರ್ಯ ಇದ್ದರೆ ಫೇಸ್ ಟು ಫೇಸ್ ಫೈಟ್ ಮಾಡಿ ನನ್ನ ಹತ್ರ, ಅದನ್ನು ಬಿಟ್ಟು ಬಟ್ಟೆ ಸುಟ್ಟಾಕೋದಲ್ಲ. ನೀ ತಾಕತ್ತಿದ್ರೆ ನನ್ನ ಸುಟ್ಟಾಕೆ, ಬಟ್ಟೆ ಸುಟ್ಟಾಕೋದಲ್ಲ ಅಂತೇಳಿ ಅಂತಿರ್ತಾನೆ. ಅವಾಗ ಅವನು ನೋಡ್ಕೊಂತ ಮನಸ್ಸಲ್ಲಿ ವಿಕ್ರಮ್ ಹತ್ರ ತಾಯಿ ಬಗ್ಗೆ ಕೇಳದ ಏನು ಮಾಡೋದು, ಅದನ್ನು ಮನಸ್ಸಲ್ಲಿ ಅಂದ್ಕೊಂತಿರ್ತಾಳೆ ವೇದ. ಮಾಡೋದೆಲ್ಲ ಮಾಡಿ ಇವಾಗ ಎದ್ರಕೊಂಡು ನಿಂತಿದ್ಯಾ. ಈ ಧೈರ್ಯ, ಈ ಭಯ ಬಟ್ಟೆ ಸುಟ್ಟಕ್ಕಿಂತ ಮುಂಚೆ ಇರಬೇಕು ತಾನೇ ನಿನಗೆ. ಇವಾಗ ಮತ್ತೆ ಹೋಗ್ತೀನಿ ನಾನು, ಮತ್ತೆ ಬಟ್ಟೆ ತತ್ತೀನಿ, ಆ ಬಟ್ಟೆ ಕೂಡ ಕಪ್ಪುದೇ ಆಗಿರುತ್ತೆ. ಮತ್ತೇನಾದರೂ ಬಟ್ಟೆ ಸುಟ್ಟಾಕ್ದೋ ನಿನ್ನ ಕೈ ಕಡ್ದಾಕ್ಬಿಡ್ತೀನಿ ಅಂತಾನೆ ವಿಕ್ರಮ್ ವೇದಾಗೆ. ಆಮೇಲೆ ರೂಮಿಂದ ಇನ್ನೇನು ಬಟ್ಟೆ ಬೇರೆ ತಗೊಳ್ಳೋಣ ಅಂತ ಹೋಗ್ತಾನೆ. ಆವಾಗ ವೇದ ವಿಕ್ರಮ್ ನಿಂತ್ಕೋ ಅಂತೇಳಂತಾಳೆ. ಏನು ಅಂತ ಕೇಳಿದ್ದಕ್ಕೆ ಆ ಫೋಟೋನ ತೋರಿಸಿ ಈ ಫೋಟೋದಲ್ಲಿರೋದು ಯಾರು ಅಂತ ಕೇಳೇ ಬಿಡ್ತಾಳೆ ವಿಕ್ರಮ್ಗೆ. ಆವಾಗ ಆ ಫೋಟೋ ನೋಡಿ ಹಿಂದಿಂದೆಲ್ಲ ನೆನಪು ಬಂದು ಬಿಡುತ್ತೆ. ಅಂದರೆ ಅವ್ರ ತಾಯಿ ಆ ಮಳೆಯಲ್ಲಿ ಆ ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟು ಹೋಗಿದ್ದು, ಅವರಪ್ಪ ಈತ ಕೂಡ ಓಡೋಗಕ್ಕೆ ಹೋದಾಗ ಅವರಪ್ಪ ಬೇಡ ಅಂತ ಹಿಡ್ಕೊಂಡಿದ್ದು, ಹಿಂದಿಂದೆಲ್ಲ ಪಾಪ ನೆನಪು ಮಾಡ್ಕೊಂಡ್ಬಿಡ್ತಾನೆ. ಯಾರಾದರೆ ನಿನಗೆ ಯಾಕೆ, ಫಸ್ಟ್ ಆಫ್ ಆಲ್ ಈ ಫೋಟೋ ಯಾರು ಕೊಟ್ಟರು ನಿನಗೆ, ಎಲ್ಲಿ ಸಿಕ್ತು ನಿನಗೆ, ಕೊಡಿಲಿ ಅಂತ ಇಸ್ಕೊಳಕ್ಕೆ ಹೋಗ್ತಾನೆ ವಿಕ್ರಮ್ ವೇದನ ಹತ್ರ. ನಿಮ್ಮಮ್ಮ ಎಲ್ಲಿದ್ದಾರೆ, ಯಾವ ಊರಲ್ಲಿದ್ದಾರೆ ಇವಾಗ ಅಂತ ಕೇಳ್ತಾಳೆ. ಎಲ್ಲಾದರೂ ಇದ್ದು ಹಾಳಾಗೋಗ್ಲಿ, ನಿನಗೆ ಯಾಕೆ ಬೇಕು, ಫಸ್ಟ್ ಆಫ್ ಆಲ್ ಈ ಫೋಟೋ ಮುಟ್ಟಕ್ಕೆ ರೈಟ್ಸ್ ಯಾರು ಕೊಟ್ಟಿದ್ದು ನಿನಗೆ ಅಂತ ಸ್ವಲ್ಪ ಜೋರು ಮಾಡಿಬಿಡ್ತಾನೆ. ಪಕ್ಕದಲ್ಲಿ ವೀರ ಕೂಡ ಎಲ್ಲ ಹೋಗೋಕ್ಕೆ ಅಂತ ಹೋಗ್ತಿರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ ಇವರಿಬ್ಬರು ಮಾತಾಡ್ತಿರೋದನ್ನು. ನಿನಗೆ ಈ ರೂಮಲ್ಲಿರೋಕ್ಕೆ ಜಾಗ ಕೊಟ್ಟಿದ್ದೀನಿ ಅಷ್ಟೇ, ಈ ರೂಮಲ್ಲಿರೋ ವಸ್ತುಗಳನ್ನು ಸರ್ವೆ ಮಾಡೋಕ್ಕಲ್ಲ. ನಿನ್ನ ಲಿಮಿಟ್ ಎಷ್ಟಿದೆಯೋ ಅಷ್ಟರಲ್ಲಿರು ನೀನು ಅಂತ ಹೇಳ್ತಾನೆ. ಏನಾದರೂ ಕೇಳಿದ್ರೆ ನೆಟ್ಟಿಗೆ ಉತ್ತರ ಕೊಡೋಕ್ಕೆ ಬರಲ್ವಾ ವಿಕ್ರಮ್ ನಿನಗೆ? ಏನೋ ಕೇಳಿದ್ರೆ ಏನೇನೋ ಮಾತಾಡ್ತೀಯಲ್ಲ ಅಂತಂದಿದ್ದಕ್ಕೆ, ಅದೆಲ್ಲ ಕಟ್ಕೊಂಡು ಏನೇ ಆಗಬೇಕು, ಎಷ್ಟು ಸರಿ ಹೇಳಿದ್ದೀನಿ ನಿನಗೆ, ಕೆಲಸ ಏನಿದೆಯೋ ಅದನ್ನು ನೋಡ್ಕೊಂಡಿರು ಅಂತ. ವಿಕ್ರಮ್ ಅದಾಗಲ್ಲ, ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ನನಗೆ ಹೇಳಿದ್ರೆ ಏನು ಮಾಡ್ತೀಯಾ? ಹೇಳಿದ್ರೆ ನನಗೆ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾದರೆ ಅವ್ರನ್ನ ಹುಡುಕ್ಬೋದು, ಅವ್ರನ್ನ ಮತ್ತೆ ಮನೆ ಕರ್ಕೊಂಬರ್ಬೋದು ಅಂತೇಳಂತಾನೆ. ವೀರ ಕೇಳಿ ಶಾಕ್ ಆಗ್ತಾನೆ. ನಾನೇನಾದರೂ ಹೇಳಿದ್ನ ನಿನಗೆ ನಮ್ಮ ಅಮ್ಮನ ಹುಡುಕೊಡು, ನಾನು ಅವ್ರನ್ನ ನೋಡಬೇಕು ಅಂತಾನೆ. ಅದಕ್ಕೆ ಅಲ್ವೋ ನಿನಗೆ ನಿಮ್ಮ ಅಮ್ಮನ ಮೇಲೆ ಪ್ರೀತಿ ಇದೆ ತಾನೆ? ಇತ್ತು, ಆದರೆ ಅದು ಸತ್ತೋಯ್ತು, ಇದು ಸುಳ್ಳು. ನೀನು ಮಲಗಿದಾಗ ಕೊರಗ್ತಿದ್ದಲ್ಲ, ನಾನು ನಮ್ಮಮ್ಮನ ನೋಡಬೇಕು, ನಮ್ಮಮ್ಮ ಇದ್ದಿದ್ರೆ ನಾನು ಈ ಥರ ಆಗ್ತಾ ಇರಲಿಲ್ಲ ಅಂತ ನನಗೆ ಗೊತ್ತು ಅದು ಅಂತೇಳಂತಾಳೆ. ಅಮ್ಮ ಅಂತ ಕನ್ವರ್ಸ್ತಿದ್ದಲ್ಲ, ನಿನಗೆ ನಿಜವಾಗ್ಲೂ ನಿಮ್ಮ ಅಮ್ಮನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನೀನು ಯಾಕೋ ಕನ್ವರ್ಸ್ತಿದ್ದೆ? ಯಾಕೆ ಅಂತಂದರೆ ಮೆದುಳಿಗೆ ಅರ್ಥವಾಗಿರೋ ಅಂಥ ಸತ್ಯ ಮನಸ್ಸಿಗೆ ಅರ್ಥ ಆಗಿಲ್ಲ. ಆ ಅಮ್ಮ ಮೋಸಗಾತಿ ಅನ್ನೋ ಸತ್ಯನ ನನ್ನ ಮನಸ್ಸಿಗೆ ಅರ್ಥ ಮಾಡ್ಸೋಕ್ಕಾಗ್ತಾ ಇಲ್ಲ ನನಗೆ ಅಂತೇಳಂತಾನೆ. ಅಲ್ವೋ ಅಷ್ಟೊಂದು ಕೊರಗೋ ಬದಲು ಒಂದೇ ಒಂದ್ಸಲಿ ನಿಮ್ಮ ಅಮ್ಮನ್ನ ಅನ್ನಕ್ಕೆ ಹೋಗ್ತಾಳೆ. ಅವತ್ತು ಕರೆದೆ ನಾನು ಅಮ್ಮ ಅಂತ ಕೂಗಿದ್ರು ನನ್ನ ಕಡೆ ತಿರುಗಿ ನೋಡ್ಲಿಲ್ದವಳು, ಅವತ್ತಿಲ್ಲದೆ ಇರೋದು ಈಗ ಯಾಕೆ ಅಂತೇಳಂತಾನೆ ವಿಕ್ರಮ್. ಅಂದರೆ ನಿನಗೆ ನಮ್ಮಮ್ಮ ಹುಡುಕ್ಬೇಕು ಆ ಥರದ್ದೇನು ಅನಿಸಿಲ್ವಾ? ಅಮ್ಮ ಬೇಕು ಅಂತ ಅನಿಸಿಲ್ವಾ ನಿನಗೆ? ಅನಿಸುತ್ತಾ ನಾನು ಹುಡುಕಿಲ್ಲ ಅಂತ? ಬೀದಿ ಹುಡುಕಿದ್ದೀನಿ ನಾನು. ನಾವು ಬೇಡ ಅಂತ ಕೈ ತೊಳ್ಕೊಂಡು ಹೊರಟೋಗಿದ್ದಾಳೆ ಅವಳು. ಎಲ್ಲ ಭಾವನೆನೂ ಇವಾಗ ನನಗೆ ಸುಟ್ಟು ಭಸ್ಮ ಆಗಿದೆ ಕಣೆ. ಈ ಕತೆ ಆಲ್ರೆಡಿ ಸತ್ತೋಗಿದೆ, ಇದಕ್ಕೆ ಮತ್ತೆ ಜೀವ ಕೊಡೋಕ್ಕೆ ನೀನು ಪ್ರಯತ್ನ ಪಡಬೇಡ. ವಿಕ್ರಮ್ ಕೋಪದಲ್ಲಿ ಸತ್ತೋಗಿದೆ ಅನ್ನೋದು ಸುಲಭ, ಆದರೆ ಅಮ್ಮ ಅನ್ನೋ ಬಂಧ ಅಷ್ಟು ಸುಲಭವಾಗಿ ಸಾಯಲ್ಲ ವಿಕ್ರಮ್ ಅಂತಾಳೆ. ಅದು ಸೂಕ್ತ ಮನಸ್ಸಲ್ಲಿ ಕೂತು ಸದಾ ಕಾಡೋ ಭಾವನೆ ವಿಕ್ರಮ್. ನಾವು ಈ ಭೂಮಿ ಮೇಲೆ ಬಂದಾಗ ಮೊದಲು ನೋಡೋದು ಅಮ್ಮನ ಮುಖ ಕಣೋ. ಮೊದಲನೇ ಅಪ್ಪುಗೇನೆ ಅಮ್ಮಂದಾಗಿರುತ್ತೆ. ಇಂಥ ಅಮ್ಮನ ನಾವು ಹೆಂಗೆ ಮರೆಯೋಕ್ಕೆ ಸಾಧ್ಯ ವಿಕ್ರಮ್? ನೋಡು ವಿಕ್ರಮ್, ಯಾವುದೇ ತಾಯಿಗೂ ಮಕ್ಕಳನ್ನ ಬಿಟ್ಟು ಹೋಗೋದು ಅಷ್ಟು ಸುಲಭ ಅಲ್ಲ. ನೀನು ಒಂದೇ ಒಂದ್ಸರಿ ಅವ್ರನ್ನ ಮೀಟ್ ಮಾಡಿದ್ರೆ ಅವರು ನಿನ್ನನ್ನು ಯಾಕೆ ಬಿಟ್ಟೋದ್ರು ಅಂತ ಕಾರಣ ನಿನಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ನನಗೆ.
ಆವಾಗ ಎಲ್ಲದೂ ಸರಿ ಹೋಗುತ್ತೆ ವಿಕ್ರಮ್. ಏನು ಸರಿ ಹೋಗುತ್ತೆ, ಏನು ಸರಿ ಹೋಗುತ್ತೆ ಬೆತ್ತಳ? ಅಷ್ಟು ವರ್ಷ ಅಳ್ತಾ ಬಿದ್ದಿದ್ನಲ್ಲ ನಾನು, ಆ ಬಾಲ್ಯ ವಾಪಸ್ ಬರುತ್ತಾ ಬೆತ್ತಳ? ಹೇಗೋ ಇದ್ದೆ ನಾನು, ಇವಾಗ ಹಿಂಗಾಗಿದ್ದೀನಿ. ಈ ಬಡ್ದಾಟ ಇದೆಲ್ಲ ಬೇಕಾಗಿರಲಿಲ್ಲ ವೇದ ನನಗೆ. ಒಬ್ಬ ತಾಯಿ ತನ್ನ ಮಗು ಸತ್ತರೆ ವರ್ಷವಿಡೀ ಕೊರಗೋದನ್ನ ನೋಡಿದ್ದೀನಿ ನಾನು. ಆದರೆ ನನ್ನ ತಾಯಿ ನನ್ನನ್ನು ಬದುಕಿದಿನ ಸತ್ತಿದ್ದೀನ ಅಂತ ಕೂಡ ನೋಡಿದಿರ ಆರಾಮಾಗಿ ಸುಖವಾಗಿದ್ದಾಳೆ. ನೋಡು, ಪ್ರೀತಿ ಅನ್ನೋದು ಒಂದು ಸೈಡ್ ಇರಬಾರ್ದು ಕಣೆ. ಹೇಗೆ ಹೇಳ್ತೀಯೋ ನೀನು ಒಂದು ಸೈಡ್ ಅಂತ? ಅವರು ನಿನ್ನ ಥರನೇ ಕೊರಗ್ತಾ ಇರ್ಬೋದು ಅಲ್ವಾ ವಿಕ್ರಮ್? ಆಗಿದ್ದರೆ ನಾನು ಬಿಟ್ಟು ಹೋಗ್ತಾನೆ ಇರಲಿಲ್ಲ ಅವರು. ಏನಿತ್ತು ಕಾರಣ, ಪರಿಸ್ಥಿತಿ ಏನಿತ್ತು ಅನ್ನೋಕೆ ಹೋಗ್ತಾಳೆ. ನೋಡು ಬೇತಾಳ, ಇನ್ನೊಂದು ಸರಿ ಈ ಫೋಟೋ ಹಿಡ್ಕೊಂಡು ನನ್ನ ಮುಂದೆ ಬರಬೇಡ ನೀನು. ಮುನ್ನಬಲ ಬೇಗ ರೆಡಿಯಾಗ್ರೋ, ಹೊರಗಡೆ ಹೋಗಬೇಕು ಅಂತೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ವಿಕ್ರಮ್. ಈ ಎಲ್ಲ ಕೇಳಿಸ್ಕೊಂಡು ವೀರ ಆಗಲೇ ದಾಮೋದರಂಗೆ ಹೇಳಿದ್ದ ಅನಿಸುತ್ತೆ. ಬೇಡ ವೀರ, ನಾವು ಅವಳನ್ನ ಕೊಲ್ಲ ಅಂತಕ್ಕೆ ಹೋಗೋದು ಬೇಡ ಅಂತಾನೆ ದಾಮೋದರರು. ಪಾಪ ನಮ್ಮ ನೆಮ್ಮದಿಯಾಗಿದ್ದ ಮನೇನ ಹಾಳು ಮಾಡೋಕ್ಕಂತಲೇ ಬಂದಿದ್ದಾಳೆ ಅವಳು. ಇಷ್ಟು ದಿನ ನಮ್ಮ ಮನೆಯಲ್ಲಿ ಅಮ್ಮನ ವಿಷಯಕ್ಕೆ ಯಾರೂ ಮಾತಾಡಿರಲಿಲ್ಲ. ಇವಳು ಬೇಡದೇ ಇರೋದನ್ನೆಲ್ಲ ಕೆದಕ್ತಿದ್ದಾಳೆ. ಮೊದಲೇ ನಮ್ಮ ವಿಕ್ರಮ್ಗೆ ತಾಯಿ ಅಂದರೆ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ. ಅವಳು ಏನಾದರೂ ಮನೆಗೆ ಬಂದರೆ ಯಾವುದೇ ಕಾರಣಕ್ಕೂ ಅವಳು ಮನೆ ಬರಬಾರ್ದು. ಒಂದು ಹೆಣ್ಣು ಬಂದಿರೋದಕ್ಕೆ ಇವನು ಇರೋದನ್ನೆಲ್ಲ ಬಿಡ್ತಿದ್ದಾನೆ, ಈ ರೌಡಿಸಮ್ನ. ಇನ್ನು ಅವಳೇನಾದರೂ ಬಂದ್ಲು ಅಂತಂದರೆ ನಮ್ಮ ಬಿಸ್ನೆಸ್ ಎಲ್ಲ ಸೈಡಿಗೆ ಇಟ್ಬಿಟ್ಟು ದೊಡ್ಡ ಫ್ಯಾಮಿಲಿ ಮ್ಯಾನ್ ಆಗಿಬಿಡ್ತಾನೆ ಅಷ್ಟೇ ಅಂತೇಳಿ ಅಂತಾನೆ ದಾಮೋದರ. ಅದಕ್ಕೆ ಅವಳ ಕತೆನ ಮುಗಿಸೋಣ ಅಂತ ಹೇಳಿದ್ದು ಪಾಪ ನಾನು. ಇಲ್ಲಾಂದರೆ ಈ ವಿಕ್ರಮ್ ಹೊಲ್ಕಿತ್ತು ಹಾವಾಗ್ಬಿಡ್ತಾನೆ. ಅದು ನನಗೂ ಗೊತ್ತು ಕಣೋ ವೀರ. ಇವನು ಅವಳನ್ನ ಡೀಪಾಗಿ ಲವ್ ಮಾಡ್ತಿದ್ದಾನಲ್ಲ, ಒಂದು ವೇಳೆ ನಾವೇ ಅವಳನ್ನ ಕೊಂದಿದ್ದು ಅಂತ ಇವನಿಗೇನಾದರೂ ಗೊತ್ತಾದರೆ ನಮ್ಮನ್ನು ಎದುರಾಕೊಂಡ್ಬಿಡ್ತಾನೆ ಇವನು. ಈ ವಯಸ್ಸಲ್ಲಿ ಹುಟ್ಟೋ ಪ್ರೀತಿನೇ ಅಂಥದ್ದು, ತಂದೆ ತಾಯಿ ಅಂತ ಕೂಡ ನೋಡಲ್ಲ, ಎದುರಾಕೊಂಡ್ಬಿಡ್ತಾರೆ. ಪಾಪ ಕೊಲ್ಲೋಕೆ 100 ದಾರಿ ಇದೆ, ನಾನು ಡೈರೆಕ್ಟಾಗಿ ಹೊಡೆಯಲ್ಲ, ಇಂಡೈರೆಕ್ಟಾಗಿ ಹೊಡಿತೀನಿ ಅಂತಾನೆ ವೀರ. ಅಂದರೆ ಬೇಜಾನ್ ಮೆರಿತಿದ್ದಾಳಲ್ಲ, ಅವಳು ಕಾನ್ಫಿಡೆನ್ಸಿಗೆ ಹೊಡಿತೀನಿ, ಡಮ್ಮಿ ಪೀಸ್ ಮಾಡಿ ಮೂಲೆಯಲ್ಲಿ ಕೂರಿಸ್ತೀನಿ. ವಿಕ್ರಮ್ ದೃಷ್ಟಿಲಿ ಅವಳನ್ನ ಕೆಟ್ಟಳ ಥರ ಮಾಡ್ತೀನಿ. ಆವಾಗ ಅವಳೇನೇ ಮಾಡಿದ್ರು ಯಾರೂ ಕೇರ್ ಮಾಡಲ್ಲ. ಈ ಕಿಚನ್ ಡ್ರಾಮನೆಲ್ಲ ಯಾವಾಗೋ ಕಲಿತೆ ನೀನು ಅಂತಾನೆ ವೀರಂಗೆ ದಾಮೋದರ. ಯಾವಾಗ ಒಂದು ಹೆಣ್ಣು ಬಂದು ನಮ್ಮ ಮನೇಲಿ ಒಲೆ ಒಚ್ಚಕ್ಕೆ ಶುರು ಮಾಡಿದ್ಲು ಆವಾಗಲೇ ಕಲಿತೆ ಅಪ್ಪ ಅಂತಾನೆ. ಮುಂದೆ ಏನು ಪ್ಲ್ಯಾನ್ ನಿಂದು ಅಂತಾನೆ ದಾಮೋದರ. ವೇದಾಳ ಕತೆನ ನನಗೆ ಬಿಡಿ, ಅವಳಿಗೆ ಹೇಗೆ ಹೊಡಿತೀನಿ ಅಂದರೆ ಅವಳಿಗೆ ಹೊಡೆದಿದ್ದು ಯಾರು ಅಂತ ಯಾರಿಗೂ ಗೊತ್ತಾಗಬಾರ್ದು. ಅವಳು ಸಾವು ನನ್ನಿಂದನೇ ಅಂತಾನೆ ವೀರ ದಾಮೋದರ್ಗೆ. ಈ ಕಡೆ ವೈಶು ಮನೆಗೆ ಬರ್ತಾಳೆ. ಆವಾಗ ಅದಕ್ಕೆ ಅಂತಾಳೆ, ವೈಶು ಏನು ಸರ್ಪ್ರೈಸ್ ಹಿಂಗೆ? ಅಲ್ಲ ಅದಕ್ಕೆ ಅಂತೆಲ್ಲ ಕರಿತಿದ್ಯಾ? ಹ್ಞೂ ಮತ್ತು ವಿಕ್ರಮ್ ನಮ್ಮ ಅಣ್ಣ ಅಂದರೆ ನೀವು ಅದಕ್ಕೇನೆ ತಾನೇ ಅಂತಾಳೆ. ಇರು ಕಾಫಿ ತರ್ತೀನಿ, ಇಲ್ಲೇ ಕೂತ್ರು. ಅದಕ್ಕೆ ನಾನೆಲ್ಲ ಕುಡ್ಕೊಂಡೇ ಬಂದೆ, ಏನು ಬೇಡ, ಸ್ವಲ್ಪ ತರ್ತೀನಿ, ಏನು ಬೇಡತ್ತೆ, ಕೂತ್ಕೊಳ್ಳಿ ಅಂತೇಳಿ ಕೂರಿಸ್ತಾಳೆ. ಇಬ್ಬರು ಕೂತ್ಕೊತಾರೆ. ಅದಕ್ಕೆ ನೀವೇನಾದರೂ ಹೇಳಿ, ನಿಮ್ಮನ್ನು ಈ ಥರ ಸೀರೆನಲ್ಲಿ ಟಿಪಿಕಲ್ ಹೌಸ್ ವೈಫ್ ಆಗಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ, ಅದರಲ್ಲೂ ನಮ್ಮ ವಿಕ್ರಮಣ್ಣನ ಹೆಂಡತಿಯಾಗಿ ನೋಡೋಕ್ಕೆ ಇನ್ನೂ ಖುಷಿ ಆಗುತ್ತೆ ಅಂತಾಳೆ. ಸಾಕು ವೈಶು, ನನ್ನ ಟೀಸ್ ಮಾಡಿದ್ದು. ಅದಕ್ಕೆ ಟೀಸ್ ಅಲ್ಲ, ಇರೋದನ್ನೇ ಹೇಳ್ತಿದ್ದೀನಿ. ನೀವು ಅಂದ್ಕೊಂಡಿರೋ ಥರ ವಿಕ್ರಮಣ್ಣ ಕೆಟ್ಟವನಲ್ಲ. ನೀನೇ ಮೆಚ್ಕೋಬೇಕು ನಿಮ್ಮ ಅಣ್ಣನ ಅಂತಾಳೆ. ಇಲ್ಲ ಅದಕ್ಕೆ ಅವ್ನ ಮಾತು ಹೊರಟಿರ್ಬೋದು, ಬಟ್ ಅವನ ಮನಸ್ಸು ತುಂಬ ಮೃದು. ಅಂಥ ಗಂಡನ ಪಡೆಯೋಕ್ಕೆ ನೀವು ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದ್ರಿ. ಏನು ಪುಣ್ಯನೋ ಏನೋ. ಅದಕ್ಕೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ವೈಶು. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೇ ಗೊತ್ತಾಗ್ತಿಲ್ಲ ವೈಶು. ಆದರೆ ಅವನೇ ನನ್ನ ಡೆಸ್ಟಿನಿ ಅನ್ನೋದು ಮಾತ್ರ ನಿರ್ಧಾರ ಆಗಿಬಿಟ್ಟಿದೆ. ಅವನನ್ನು ಸರಿ ಮಾಡಬೇಕು, ಅದೇ ನನ್ನ ಮುಂದಿನ ಟಾಸ್ಕ್. ಅವನಿಗೋಸ್ಕರ ನನಗೋಸ್ಕರ ನಾನು ಅವನನ್ನು ಸರಿ ಮಾಡೇ ಮಾಡ್ತೀನಿ. ಅದಕ್ಕೆ ಅಣ್ಣ ರೌಡಿಸಮ್ ಮಾಡ್ತಾನೆ ಅನ್ನೋದು ಒಂದೇ ಒಂದು ಮೈನಸ್ ಪಾಯಿಂಟ್. ಇವಾಗ ನೀವು ಬಂದಿದ್ದೀರಲ್ಲ, ನೀವು ಅವನನ್ನು ಸರಿ ಮಾಡ್ತೀರಾ. ಅಮ್ಮ ಹೇಗಿದ್ದಾರೆ ವೈಶು ಅಂತ ಕೇಳ್ತಾಳೆ. ಅದಕ್ಕೆ ಅಮ್ಮನ ಬಗ್ಗೆನೇ ಮಾತಾಡೋಕ್ಕೆ ಅಂತ ಬಂದೆ ನಾನು. ಅಮ್ಮ ಬಾಯ್ಬಿಟ್ಟೇನು ಹೇಳ್ಕೊಳ್ಳಲ್ಲ, ಅವಳೊಳಗೆ ತುಂಬ ಕೊರಗ್ತಿದ್ದಾಳೆ. ಯಾಕೆ ಅಂತ ಕೇಳ್ತಾಳೆ. ಅದಕ್ಕೆ ಅದೇ ವಿಶ್ವಣ್ಣ ಮಾಡಿದ ಮೋಸನ ನೆನ್ಪು ಮಾಡಿಕೊಂಡು ಅವಾಗ ಕೊರಗ್ತಾ ಇರ್ತಾಳೆ ಅದಕ್ಕೆ ಅಂತ ಹೇಳ್ತಾಳೆ. ಅವನ್ನ ಸರಿಯಾಗಿ ಬೆಳ್ಸೋಕ್ಕಾಗ್ದಿರ ಸೋತ್ಬಿಟ್ಟೆ ನಾನು. ವೇದನ ಲೈಫ್ ಹಾಳಾಗೋಕ್ಕೆ ನಾನೇ ಕಾರಣ ಅಂತ ಅವಳಿಗೆ ಶಿಕ್ಷೆ ಕೊಟ್ಕೊಂತಿರ್ತಾಳೆ. ಯಾವಾಗಲೂ ಬೇಜಾರಲ್ಲಿರ್ತಾಳೆ. ಅಯ್ಯೋ, ವಿಶ್ವ ಮಾಡಿದ ತಪ್ಪಿಗೆ ಅಮ್ಮ ಯಾಕೆ ಕೊರಗ್ತಾರೆ? ಅವಳಿಗೆ ಹೇಗೆ ತಾನೇ ಹೊಣೆ ಆಗ್ತಾಳೆ? ವೈಶು ನೀನು ಹೋಗ್ಬಿಟ್ಟು ಹೇಳು, ನಾನು ಏನೂ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ನನಗೆ ಅವ್ರ ಮೇಲೆ ಕೋಪ ಕೂಡ ಇಲ್ಲ ಅಂತ ಹೋಗಿ ಹೇಳು ವೈಶು ಅಂತಾಳೆ. ಅದಕ್ಕೆ ಈ ಮಾತನ್ನ ನೀವೇ ಅಮ್ಮನ ಹತ್ರ ಹೇಳ್ಬೋದಲ್ವಾ ಅಂತಾಳೆ. ಸರಿ ಆಯಿತು, ನಾನೇ ಹೇಳ್ತೀನಿ. ಒಂದಿನ ಬಂದು ಥಿಯೇಟ್ರಿಗೋ ದೇವಸ್ಥಾನಕ್ಕೋ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಅವ್ರಿಗೂ ಸ್ವಲ್ಪ ಬೇರೆ ಮೂಡು ಸಿಕ್ತಂಗೆ ಆಗುತ್ತೆ. ಅವ್ರು ಏನೇನು ಕಳ್ಕೊಂಡಿದ್ರು ಅದೆಲ್ಲ ಖಂಡಿತ ಸಿಗುತ್ತೆ. ನಾನೇ ಅವರನ್ನು ಮಾತಾಡಿಸಿ ನಾನೇ ಅವ್ರಿಗೆ ಹೇಳ್ತೀನಿ ಬಿಡು ಅಂತೇಳಿ ಹೇಳ್ತಾಳೆ ವೈಶುಗೆ ವೇದ. ಅವರಿಬ್ಬರು ಮಾತಾಡ್ತಾ ಇದ್ದರೆ ನೋಡಿ, ಇಲ್ಲಿ ಆ ಮೇಲ್ಗಡೆ ನಿಂತ್ಕೊಂಡು ದಾಮೋದರ ಮತ್ತು ವೀರ ಇಬ್ಬರು ಕೇಳಿಸ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲಿಂದ ಮತ್ತೆ ಈ ಕಡೆ ಬರ್ತಾರೆ. ಪಾಪ ಅವಳು ಶಕುಂತಲನ ಮಗಳು ಅಂತಾನೆ ವೀರ. ಗೊತ್ತು ಕಣೋ, ಅವಳು ಯಾಕೋ ಬಂದಿದ್ದಾಳೆ ಇಲ್ಲಿ ಅಂತಾನೆ ದಾಮೋದರ. ಇದ್ದಾಳಲ್ಲ ನೀನು ಸೊಸೆ, ಅವಳೇ ಕರೆಸ್ಕೊಂಡಿರೋದು ಅಂತಾನೆ. ಅದಕ್ಕೆ ಪಾಪ ಹೇಳ್ತಿರೋದು, ಇವಳು ಕತೆನ ಮುಗಿಸೋಣ ಅಂತ. ಇವತ್ತು ಇವಳು ಬಂದಿದ್ದಾಳೆ, ನಾಳೆ ಇವಳು ಅಮ್ಮ ಬರ್ತಾಳೆ. ನಿಮ್ಮ ಹೆಂಡ್ತಿಗಾದ್ರೂ ಬುದ್ಧಿ ಬೇಡವಾ? ಯಾವನ್ನೋ ಮದುವೆ ಆಗಿ ಇವಳನ್ನೇ ಎತ್ತು ಈ ಊರಲ್ಲೇ ಓಡಾಡ್ಕೊಂಡು ಇದ್ದಾಳಲ್ಲ.
ಅಂತೇಳಿ ಅಂದ್ಬಿಡ್ತಾನೆ ವೀರ ದಾಮೋದರಂಗೆ. ಆವಾಗ ವೀರ, ವೇದ IASನ ನಿರ್ಧಾರ ಮಾಡೋ ಹಕ್ಕನ್ನ ನಿನಗೆ ಕೊಡ್ತಾ ಇದ್ದೀನಿ, ಉಡಾಯಿಸೋ ಅವಳನ್ನ ಅಂತಾನೆ ದಾಮೋದರ. ಈ ಕಡೆ ಬರೀ ಬನಿಯನಲ್ಲೇ ಬಟ್ಟೆ ತರೋಕ್ಕೆ ಅಂತ ಹೋಗಿರ್ತಾನಲ್ಲ ವಿಕ್ರಮು, ಬರ್ತಾನೆ. ಯಾರಿದ್ದೀರಾ ಮನೇಲಿ ಅಂದ್ಕೊಂಡು ವೇದ ಬರ್ತಾಳೆ. ಏನೋ ಆಗಿದೆ ನಿನಗೆ, ಬಟ್ಟೆ ಹಾಕೊಂಡಿದ್ದೀರಾ, ಯಾಕೋ ಬನಿಯನಲ್ಲೇ ಇದೆಯಾ ಅಂತ ಕೇಳಿದಾಗ, ಬಾಯ್ಸ್ ಬನ್ನಿ ಇಲ್ಲಿ, ಆ ಬ್ಲಾಕ್ ಡೈಮಂಡ್ನ ಸುರಿರಿ ಅಂತಾರೆ. ಮುನ್ನ ಮತ್ತು ಬಾಲ ಇಬ್ಬರೂ ಬಟ್ಟೆಗಳು ತಂದಿರ್ತಾರಲ್ಲ ಅದನ್ನೆಲ್ಲ ಹಿಂಗೆ ಕೆಳಗೆ ಹಾಕ್ತಾರೆ. ಇದು ಬ್ಲಾಕ್ ಡೈಮಂಡ್. ಮತ್ತು ಕಾಮಿಡಿ ಏನು ಅಂದರೆ ಅಷ್ಟು ಡ್ರೆಸ್ಸು ಕಪ್ಪು ಬಟ್ಟೆನೇ ತಂದಿರ್ತಾನೆ ವಿಕ್ರಮ್. ಮತ್ತೆ ಎಸ್, ಇದು ಬ್ಲ್ಯಾಕ್ ಡೈಮಂಡ್, ದಿಸ್ ಇಸ್ ಮೈ ಸ್ಟೈಲ್, ದಿಸ್ ಇಸ್ ಮೈ ಫ್ಯಾಷನ್ ಅಂತಾನೆ. ಇದನ್ನ ಯಾವನಾದರೂ ಫ್ಯಾಷನ್ ಅಂತಾನ? ಇದನ್ನೇನಾದರೂ ನೀನು ರಾತ್ರಿ ಹೊತ್ತು ಹಾಕೊಂಡ್ರೆ ಕೊಳ್ಳಿದೇವ ಅಂತಾರೆ ಅಷ್ಟೇ ನಿನ್ನನ್ನು. ಹೇಯ್, ನಿನಗೆ ಸ್ವಲ್ಪನೂ ಟೇಸ್ಟೇ ಇಲ್ಲ ಕಣೆ, ಅಲ್ವೇನ್ರೋ ಯಾ 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 ಅಂತಾರೆ ಬಾಲ ಮತ್ತು ಮುನ್ನ. ಅಣ್ಣ, ನಮಗೊಂದು ಸಣ್ಣ ಡೌಟು. ಏನು, ನೀನೇನಾದರೂ ಬಟ್ಟೆ ಶಾಪ್ ಓಪನ್ ಮಾಡ್ತಾ ಇದ್ದೀನಿ? ನೋ 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 ನೋ, ನನ್ನ ಬ್ಲ್ಯಾಕ್ ಡೈಮಂಡ್ನ ನನ್ನ ಕಪ್ಪು ಬಟ್ಟೆನ ಸುಟ್ಟಾಕೋ ಕೆಟ್ಟ ಜನ ಈ ಮನೇಲಿದ್ದಾರೆ. ಅದಕ್ಕೆ ನನ್ನ ಬಟ್ಟೆನೆಲ್ಲ ಈ ಮನೆ ಮೂಲೆಯಲ್ಲಿ ಪ್ರತಿ ಜಾಗದಲ್ಲಿ ಇಡಬೇಕು. ಅದು ಹೆಂಗೆ ಸುಟ್ಟಾಕ್ತಾರೋ ನೋಡ್ತೀನಿ ನಾನು ಅಂತೇಳಂತಾನೆ ವಿಕ್ರಮ್. ವೇದ ಗುರಾಯಿಸ್ತಾರೆ. ಏನೇ ಗುರಾಯಿಸ್ತಿದ್ಯಾ? ಹೆಂಗಿದೆ ನನ್ನ ಶಾಪಿಂಗ್ ಜಲಕು? ಎಲ್ಲ ನನ್ನ ಫೇವ್ರೆಟ್ ಕಲರ್ಸ್ ಅಂತಾನೆ. ಕಲರ್ಸು, ಅದರಲ್ಲಿರೋದು ಒಂದೇ ಕಲ್ಲರು, ಅದು ಕಪ್ಪು. ನಿನ್ನ ಲೈಫ್ ಥರ ಅದು ಕಪ್ಪೆ. ನನ್ನ ಬ್ಲಾಕ್ ಡೈಮಂಡ್ನ ಏನು ಅಂದ್ಕೊಂಡಿದ್ಯಾ? ಇದೊಂಥರ ಬ್ರ್ಯಾಂಡ್. ನಾನು ಅಂದರೆ ಬ್ಲಾಕ್ ಅಂದರೆ ಬ್ರ್ಯಾಂಡ್ ಅಂತಾನೆ. ನಾನು ಎಷ್ಟೇ ದೂರದಲ್ಲಿ ಬರ್ತಿದ್ರು ಜನ ನನ್ನ ನೋಡಿ ವಿಕ್ರಮ್ ಬಾಸ್ ಬಂದ ಅಂತಾರೆ ಗೊತ್ತಾ? ಮುಗಿತಾ ನಿನ್ನ ಬಿಲ್ಡಪ್ ಮಾತುಗಳು? ಮುಗ್ದಿಲ್ಲಮ್ಮ, ಇನ್ನೂ ಇದ್ದಾವೆ ಅಂತಾನೆ. ನೋಡೇ, ಇನ್ನು ಮುಂದೆ ನಿನ್ನ ಕಿಚನ್ ರಾಮ ನನ್ನ ಹತ್ರ ನಡೆಯಲ್ಲ. ನನ್ನ ಬ್ಲಾಕ್ ಬಟ್ಟೆನೇ ಸುಟ್ಟಾಕ್ತೀಯ ನೀನು. ಎಷ್ಟೇ ಸರಿ ಸುಟ್ಟಾಕಿದ್ರು ಮತ್ತೆ ಎದ್ದು ಬರೋ ಪಿನಿಸ್ ಕಣೆ ನನ್ನ ಬ್ಲಾಕ್ ಬಟ್ಟೆ. ಉರಿತಾ ಇದೆಯಾ ನಿನಗೆ? ಉರಿಲಿ ಅಂತ ನನಗೆ ಮಾಡಿದ್ದು ಅಂತಾನೆ ವಿಕ್ರಮ್. ನಾನು ಡೈಮಂಡ್ನ ಏನಾದರೂ ಟಚ್ ಮಾಡಿದ್ರೆ ಏನೆಲ್ಲ ಸಾಯಿಸ್ಬಿಡ್ತೀನಿ. ನೀನು ನೋಡ್ತಾ ಇರು, ಇನ್ಮೇಲೆ ದಿನಕ್ಕೆ ನಿನ್ನ ಕಣ್ಮುಂದೆ ನಾಲ್ಕು ಜೊತೆ ಬಟ್ಟೆನ ಚೇಂಜ್ ಮಾಡ್ತೀನಿ. ನೀನು ಚೇಂಜ್ ಮಾಡಿದ್ರೂ ಯಾರಿಗೂ ಗೊತ್ತಾಗಲ್ಲ, ಯಾಕಂದರೆ ಒಂದೇ ಬಣ್ಣ ಅಲ್ವಾ ಹಾಕೊಳ್ಳೋದು. ನೀನು ಎಷ್ಟು ಹಾಕೊಂಡ್ರು ಅದೇ ಅನ್ಕೊತಾರೆ ಅಂತಾಳೆ ವೇದ. ಹೇಯ್, ಈ ನನ್ನ ಡೈಮಂಡ್ ಬಟ್ಟೆಗಳ್ನ ಈ ಮಂಗನಿಂದ ಸೇಫಾಗಿ ಇಟ್ಕೊಳ್ರಿ ಅಂತೇಳ್ಬಿಟ್ಟು ರೂಮಿಗೆ ಹೋಗ್ತಾನೆ. ಅವಾಗ ಏನದಕ್ಕೆ ಅಣ್ಣ ನಿಮ್ಮನ್ನು ಸೋಲ್ಸೇ ಬಿಟ್ಟ, ಅಣ್ಣಂಗೆ ಕಲರ್ ಬಟ್ಟೆ ಹಾಕಬೇಕು ಅನ್ನೋ ನಿಮ್ಮ ಕನಸು ಹಂಗೆ ಉಳಿತಲ್ಲ ಅದಕ್ಕೆ ಅಂತ ಮುನ್ನ ಬಾಲ ಆಡ್ಕೊಂತಾರೆ. ನೀವಿಬ್ಬರು ಇದ್ರೆಲ್ಲ ಫಸ್ಟ್ ನಿಮಗೆ ಬಾರಿಸ್ಬೇಕು, ಏನಕ್ಕೆ ಹೋದ್ರಿ ಅವನ ಜೊತೆ ಅಂತಾಳೆ. ರಾಜಾಜ್ಞೆ ಬರೀ ನಾಳೆಯಿಂದ ಕಾಫಿ ಅದಕ್ಕೆ ಅಂತ ಮಾಡ್ತೀನಿ. ಆಮೇಲೆ ಅವಳು ರೂಮಿಗೆ ಹೋಗ್ತಾಳೆ. ಈ ಕಡೆ ವೇದ ಹೊರಗೆ ಹೋಗೋಕ್ಕೆ ಅಂತ ಹೋಗ್ತಿರ್ತಾಳೆ. ವೀರ ನೋಡ್ತಾನೆ, ಹೊರಗೆ ನಿಂತಿರ್ತಾನೆ. 3:15 ಅಡಿ ಇಲ್ಲಿಗೆ ಹೋಗ್ತಿದ್ಯಾ ಅಂತಾನೆ. ನನ್ನ ಗಂಡಂಗೆ ಹೇಳಲ್ಲ ನಾನು, ನಿಮಗೇನು ಕೇಳಬೇಕು ಅಂತಾಳೆ. ಅಲ್ಲಿ ಏನು ನಿಮ್ದೆಲ್ಲ ಎಲ್ರಿಗೂ ವರದಿ ಒಪ್ಪಿಸ್ಬಿಟ್ಟು ಹೋಗ್ಬೇಕಾ ನಾನು ಅಂತಾಳೆ. ಇದನ್ನೆಲ್ಲ ಬಾಲಮುನ್ನ ನೋಡ್ತಾ ಇರ್ತಾರೆ. ಮಿಸ್ಟರ್ ಬಾಲ, ಇಲ್ಲೇನೋ 4ನೇ ಮಹಾಯುದ್ಧ ನಡೆಯೋ ಥರ ಇದೆಯಲ್ಲ. ಆಗಿರೋದು 2 ಕಣೋ, ನಡೆದ್ರೆ ಈಗ 3ನೇದು ನಡೆಯುತ್ತೆ ಅಂತ ಕಾಮಿಡಿ ಮಾಡ್ತಾರೆ ಇಬ್ರು. ಏನು ಬೇಜಾನ್ ಎಗರಾಡ್ತಿದೀಯಾ, ಇಷ್ಟೊಂದು ದುರಹಂಕಾರ ಒಳ್ಳೇದಲ್ಲ ಅಂತಾನೆ. ದುರಹಂಕಾರ ಅನ್ನೋ ವಿಷಯದಲ್ಲಿ ನಾನು ಕೊಳ ಆದರೆ ನೀವೆಲ್ಲ ಸಮುದ್ರ ಅಂತಾಳೆ ವೇದ. ಬೇಜಾನ್ ಉರಿಸ್ತಾಳಲ್ಲ ಇವಳು ಅಂತ ಹಂಗೆ ನಿಧಾನಕ್ಕಂತಾನೆ. ಏನೋ ಗೊಣಗ್ತಾ ಇದ್ದೀರಾ, ಸ್ವಲ್ಪ ಜೋರಾಗಿ ಹೇಳಿ ಅಲ್ಲ ಅಂತೇಳಂತಾಳೆ ವೇದ. ಜೋರಾಗಿ ಹೇಳೋಕ್ಕಾಗ್ತಿಲ್ವಾ? ಅಷ್ಟು ಭಯ ಇರಲಿ ಅಂತೇಳಂತಾಳೆ. ಅದು ಹೆಂಗೆ ಬಿದ್ದನೋ ಇವಳಿಗೆ ವಿಕ್ರಮ 3 ಗ್ರಾಮ್ ತೂಕ ಇದ್ರೂ 300 ಗ್ರಾಮ್ ಕೊಬ್ಬೆ ಐತೆ ಅಂತೇಳಂತ ಮನಸಲ್ಲೇ ಅಂದ್ಕೊಂತಿರ್ತಾನೆ, ಗೊಣಗ್ತಿರ್ತಾನೆ. ಅಷ್ಟೊತ್ತಿಗೆ ಬಾಲಮುನ್ನ ಅಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರಲ್ಲ. ಅದಕ್ಕೆ ನಮ್ಮಿಂದೇನಾದರೂ ಹೆಲ್ಪ್ ಆಗಬೇಕಾ? ಆಹಾ, ಎಂಥ ಮೈದನರು ನೀವು, ಎಷ್ಟು ಒಳ್ಳೆ ಮೈದನ್ಗಳು ನೀವು. ಕೆಲವ್ರು ಇರ್ತಾರೆ ಉರ್ಕೊಂಡು ಹಂಗೆ ಸಾಯ್ತಾ ಇರ್ತಾರೆ ಅಂತೇಳಂತಾಳೆ. ಅದಕ್ಕೆ ನಾವು ನಿಮ್ಮ ಸೇವೆಗೆ ಸದಾ ಸಿದ್ಧ ಅಂತಾರೆ. ನೋಡ್ರಿ, ನನಗೆ ನಿಮ್ಮ ಹೆಲ್ಪ್ ಬೇಕಾಗಿಲ್ಲ, ಸೇವೆ ಬೇಕಾಗಿಲ್ಲ. ಅಲ್ಲಿದ್ದಾನಲ್ಲ ವೀರಪ್ಪನು, ಅವನಿಗೆ ಕೊಡ್ರಿ ಅಂತಾಳೆ. ವೀರಪ್ಪನ ಯಾರು? ದಂತಚೋರ ವೀರಪ್ಪನ? ಅವ್ನು ಸತ್ತೋದ್ನಲ್ಲ ಅದಕ್ಕೆ. ಇದೊಂದು ದೊಡ್ಡ ಟ್ಯೂಬ್ಲೈಟು. ಅಪ್ಪ ನೋಡಿ, ಅಲ್ಲಿದ್ದಾನಲ್ಲಪ್ಪ ನನ್ನ ಗಂಡ ಅಣ್ಣ, ಅವನಿಗೆ ಸಹಾಯ ಮಾಡಿ ಅಂತಾಳೆ. ಅಣ್ಣ ಓಕೆನಾ, ಹೆಲ್ಪ್ ಯು ಅಂತ ಇಬ್ಬರು ಹೋಗ್ತಾರೆ. ಹಿಂಗೆ ಮಾಡಿದ್ರೆ ಸಾಯಿಸ್ಬಿಡ್ತೀನಿ ನನ್ನ ಮಕ್ಕಳ ಅಂತೇಳಿ ಸಿಟ್ಟಾಗಿ ವೀರ ಅವರಿಬ್ಬರಿಗೂ ಬೈತಾನೆ. ಸಹಾಯ ಮಾಡ್ತೀನಿ ಅಂದ್ರಲ್ರೋ, ಹೋಗ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ನಾದ್ರೂ ತಂದು ಕೊಡಿ, ಸ್ವಲ್ಪ ಉರಿ ಆದರೂ ಕಮ್ಮಿ ಆಗುತ್ತೆ ಅಂತೇಳಂದು ವೇದ ಹೋಗ್ತಾಳೆ ಅಲ್ಲಿಂದ. ಇಷ್ಟೇ ಸೋಮವಾರದ ಸಂಚಿಕೆ. ತುಂಬ ಚೆನ್ನಾಗಿದೆ ಸಂಚಿಕೆ. ಈ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆ ಕೂಡ ನೀವು ಫ್ರೀ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರಿಂದ ಸೀರಿಯಲ್ ಬಗ್ಗೆ ನಿಮ್ಗೆ ಯಾವ ಥರ ಅನಿಸಿಕೆ ಇದೆ ಅಂತ ನನಗೂ ಗೊತ್ತಾಗುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ, ನನಗೂ ಕೂಡ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಪ್ಲೀಸ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೂಡ ತುಂಬ ಜನ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಒಂದೇ ಒಂದು ಕ್ಲಿಕ್ ಮಾಡಿ ವಿಡಿಯೋನ ನೋಡಿ, ಹಾಗಾದರೆ ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ. ಇನ್ನೊಂದು ಸಂಚಿಕೆ ಅಂದೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.